ಹಸಿರು ಸೊಪ್ಪು ಮತ್ತು ತರಕಾರಿಗಳು. ಈ ಹಸಿರು ಸೊಪ್ಪು ತರಕಾರಿಗಳಲ್ಲಿ ಎಲ್ಲ ಡಾರ್ಕ್ ಕಲರ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಈ ಡಾರ್ಕ್ ಕಲರ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಥರ ನಿಮ್ಮ ಅಕ್ಕಪಕ್ಕ ನಿಮಗೆ ತರಕಾರಿ ಅಂಗಡಿಲಿ ಎಲ್ಲ ಕಡೆನೂ ಸಿಗ್ತಾ ಇರೋ ತರಕಾರಿಗಳು. ಈ ತರಕಾರಿಗಳಲ್ಲೂ ಕೂಡ ಹೊಟ್ಟೆಯ ಬೊಜ್ಜನ್ನ ಕರಗಿಸೋ ಅಂಶ ಇರುತ್ತೆ. ಹೇಗೆ ಅಂತಂದರೆ, ನಾವೆಲ್ಲ ಸೊಪ್ಪು ತರಕಾರಿಗಳು ಸೇವನೆ ಅಂತಂದರೆ ಫಸ್ಟ್ ನಮಗೆ ಬರೋದೇ ಯಥೇಚ್ಛವಾದ ಫೈಬರ್ ಇರುತ್ತೆ ಇದರಲ್ಲಿ ಅಂತ. ಹೌದು, ಈ ಫೈಬರೇ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸಲು ಸಹಾಯಕಾರಿಯಾಗುತ್ತೆ. ಹೇಗೆ ಅಂತಂದರೆ, ಈ ಫೈಬರಲ್ಲಿ ನೀರಿನಲ್ಲಿ ಕರಗುವ ಫೈಬರ್ ಇರುತ್ತೆ, ಆಮೇಲೆ ನೀರಿನಲ್ಲಿ ಕರಗದೇ ಇರುವ ಫೈಬರ್ ಇರುತ್ತೆ. ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಫೈಬರ್ಸ್ ಅಂತ ಹೇಳ್ತೀವಿ. ಈ ಸಾಲ್ಯುಬಲ್ ಫೈಬರ್ ಯಥೇಚ್ಛವಾಗಿ ಮತ್ತು ಇನ್ಸಾಲ್ಯುಬಲ್ ಫೈಬರು ಯಥೇಚ್ಛವಾಗಿ ಈ ಸೊಪ್ಪು ಮತ್ತು ತರಕಾರಿಗಳಲ್ಲಿ ಯಥೇಚ್ಛವಾಗಿರೋದ್ರಿಂದ ಈ ಸಾಲ್ಯುಬಲ್ ಫೈಬರ್ ನಮ್ಮ ದೇಹದಲ್ಲಿ ನಾವು ಸೇವನೆ ಮಾಡಿದ ನಂತರ ಏನಾಗುತ್ತೆ ಅಂದರೆ, ಈ ಸೇವನೆ ಮಾಡಿದ ನಂತರ ಇದು ಜಾಸ್ತಿ ನೀರನ್ನು ಹೀರ್ಕೊಳ್ಳುತ್ತೆ. ಅಂದರೆ ಜಾಸ್ತಿ ನೀರನ್ನ ಹೀರ್ಕೊಂಡು ಇದು ಬೃಹದಾಕಾರದಲ್ಲಿ ಹೊಟ್ಟೆದಲ್ಲಿ ನಮಗೆ ಫಾರ್ಮೇಷನ್ ಆಗಿ ಹೊಟ್ಟೆ ಫುಲ್ ಅಂತ ಫೀಲ್ ಆಗುತ್ತೆ. ಆವಾಗ ಪದೇ ಪದೇ ನಮಗೆ ಹಸಿವಾಗಲ್ಲ, ನಿಧಾನವಾಗಿ ಪಚನ ಕ್ರಿಯೆ ಇದು ಜೀರ್ಣಕ್ರಿಯೆ ಆಗೋದ್ರಿಂದ ಬೇಗ ಹಸಿವಾಗಲ್ಲ ನಿಮಗೆ. ಯಾವಾಗ ನಿಮಗೆ ಹಸಿವಾಗಲ್ಲ, ಪದೇ ಪದೇ ಆಹಾರನ ಸೇವನೆ ನಾವು ಕಡಿತ ಮಾಡ್ತೀವಿ. ಆವಾಗ ಏನಾಗುತ್ತೆ, ನಾವು ಎಕ್ಸ್ಟ್ರಾ ಕ್ಯಾಲೋರೀಸ್ನ ಕೊಡಲ್ಲ. ಆಗ ನಮಗೆ ಇಮಿಡಿಯೇಟ್ ಆಗಿ ನಮ್ಗೆ ಇರೋ ಎನರ್ಜಿ ಎನರ್ಜಿನ ಯೂಸ್ ಮಾಡೋಕ್ಕೆ ಈ ಫೈಬರು ಅದು ನಮಗೆ ಫಾರ್ಮೇಷನ್ ಮಾಡ್ಕೊಡೋಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಈ ಫೈಬರ್ನ ನೀವು ಯಥೇಚ್ಛವಾಗಿ ನೀವು ಫೈಬರ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದೇ ಪ್ರಕಾರವಾಗಿ ನೀರು ಕೂಡ ಸೇವನೆ ಮಾಡಬೇಕಾಗತ್ತೆ. ಏನಾದರೂ ನೀವು ನೀರು ಸಮತೋಲಿತವಾಗಿ ನೀವು ಫೈಬರು ಮತ್ತು ನೀರು ಸೇವನೆ ಮಾಡಲಿಲ್ಲ ಅಂತಂದರೆ ನಿಮಗೆ ಮಲಬದ್ಧತೆ ಅದರ ಪ್ರಾಬ್ಲಮ್ ಕೂಡ ಬರುತ್ತೆ. ನೀವು ಫೈಬರ್ನ ಆಯ್ಕೆ ಮಾಡಬೇಕಾದ್ರೆ ಇನ್ಸಾಲ್ಯುಬಲ್ ಫೈಬರ್ಗಿಂತ ಸಾಲ್ಯುಬಲ್ ಫೈಬರ್, ನೀರಿನಲ್ಲಿ ಕರಗುವ ಫೈಬರ್ಸ್ ಇದು ಯಥೇಚ್ಛವಾಗಿ ಸೊಪ್ಪು ತರಕಾರಿಗಳಲ್ಲಿ ಬೇಯಿಸಿ ನೀವು ತಿಂದಾಗ ನಿಮಗೆ ಇದು ಸಾಲ್ಯುಬಲ್ ಫೈಬರ್ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಈ ಫ್ಯಾಟನ್ನು ನಮಗೆ ಕಟ್ ಡೌನ್ ಪ್ರೋಸೆಸ್ ಆಯಿತು ಅಂದರೆ ಫರ್ದರ್ ನಮ್ಮ ವಿಸರಲ್ ಫ್ಯಾಟ್ ಹೊಟ್ಟೆಯ ಭಾಗದಲ್ಲಿ ಡೆಪಾಸಿಷನ್ ಆಗಲ್ಲ. ಜೊತೆಗೆ ನಿಮಗೆ ಫ್ಯಾಟ್ ಡೆಪಾಸಿಷನ್ ಆಗೋದಕ್ಕೂ ಬಿಡಲ್ಲ, ಇರೋ ಫ್ಯಾಟ್ನು ಕರಗಿಸೋದಕ್ಕೂ ಕೂಡ, ಎರಡಕ್ಕೂ ಕೂಡ ಇದು ಸಹಕಾರಿ ಮಾಡುತ್ತೆ. ನಾಲ್ಕನೇದಾಗಿ ಬಾದಾಮಿ, ಆಲ್ಮಂಡ್ಸ್ ಅಂತ ಕರಿತೀವಿ. ಈ ಆಲ್ಮಂಡ್ಸ್ ನಾವು ಸೇವನೆ ಮಾಡೋದು ತುಂಬ ಕಮ್ಮಿ, ಆದರೆ ಇದರ ಪ್ರಯೋಜನ ದೇಹಕ್ಕೆ ತುಂಬ ಉಪಕಾರಿಯಾಗಿರುತ್ತೆ. ಯಾಕಂದರೆ ಇದು ಪೌಷ್ಟಿಕ ಭರಿತ ಆಹಾರ ಕೂಡ ಆಗಿರುತ್ತೆ. ಒಂದಕ್ಕಿಂತ ಹೆಚ್ಚಿಗೆ ಪೋಷಕಾಂಶ ಭರಿತ ಆಹಾರ ಕೂಡ ಇದು ಬಾದಾಮಿಯಲ್ಲಿ ಸೇರಿದೆ. ಈ ಬಾದಾಮಿ ಸೇವನೆಯಿಂದ ಯಾವ್ಯಾವ ಪೋಷಕಾಂಶ ನಮಗೆ ಸಿಗುತ್ತೆ ಅಂದರೆ, ಒಂದು ವೈಟಮಿನ್ ಇ, ಜಿಂಕ್, ಕಾಪರ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸಿಲೇನಿಯಂನಂಥ ಪೋಷಕಾಂಶ ಖನಿಜಗಳು ಹಾಗೂ ನಮ್ಮ ದೇಹಕ್ಕೆ ವೈಟಮಿನ್ಸ್ ಏನು ಬೇಕೋ ಅದೆಲ್ಲ ಕೂಡ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಈಗ ಬಾದಾಮಿ ಸೇವನೆಯಿಂದ ನಮ್ಗೆ ಹೇಗೆ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗುತ್ತೆ ಅಂತ ನೋಡೋದಾದರೆ, ಈ ವೈಟಮಿನ್ ಇ ಪಿಗ್ಮೆಂಟ್ ಏನಿರುತ್ತೋ, ಈ ವೈಟಮಿನ್ ಇ ಅಂದರೆ ಗುಡ್ ಫ್ಯಾಟ್ಸ್ ಅಂತ ಹೇಳ್ತೀವಿ. ಈ ಗುಡ್ ಫ್ಯಾಟ್ಸ್ ಏನಾಗುತ್ತೆ, ನಮ್ಮ ದೇಹದಲ್ಲಿ ನಾವು ತಗೊಂಡಾಗ ಈ ಗುಡ್ ಫ್ಯಾಟ್ಸು ನಮ್ಮ ದೇಹದ ಬ್ಯಾಡ್ ಫ್ಯಾಟ್ನ ಬರ್ನ್ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಬ್ಯಾಡ್ ಫ್ಯಾಟ್ನ ಬರ್ನ್ ಮಾಡಿದಾಗ ಎಕ್ಸ್ಪೆಷಲಿ ನಮಗೆ ವಿಸರಲ್ ಫ್ಯಾಟ್ ಅಬ್ಡಾಮಿನಲ್ ಏನು ಹೊಟ್ಟೆ ಬೊಜ್ಜು ಏನು ಡೆಪಾಸಿಟ್ ಆಗಿರುತ್ತೋ ಅದನ್ನು ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಬರುತ್ತೆ. ಹೊಟ್ಟೆ ಸುತ್ತಳತೆ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಅದನ್ನು ನಾವು ಫ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಿಮಗೆ ಬೊಜ್ಜು ಕಮ್ಮಿ ಆಗೋದು ಅಂದರೆ ನಿಮ್ಮ ತೂಕದ ವಯಸ್ಸು ಕಮ್ಮಿ ಆಗಲ್ಲ, ನಿಮ್ಮ ಬೊಜ್ಜು ಕಮ್ಮಿ ಆಗ್ತಾ ಇದೆ ಅಂತಂದರೆ ಹೊಟ್ಟೆಯ ಸುತ್ತಳತೆ ಕಮ್ಮಿ ಆಗ್ತಾ ಇದೆ, ಇದು ನಿಮ್ಮ ಹೊಟ್ಟೆ ಬೊಜ್ಜು ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಸೊ ಅದನ್ನು ಹೊಟ್ಟೆಯ ಸುತ್ತಳತೆ ಬೊಜ್ಜನ್ನ ಕಮ್ಮಿ ಮಾಡೋಕ್ಕೆ ಈ ವಿಟಮಿನ್ ಇ ಕೂಡ ಹೆಲ್ಪ್ ಮಾಡುತ್ತೆ. ಅದರ ಜೊತೆಯಲ್ಲಿ ಈ ವಿಟಮಿನ್ ಇ ಅನ್ನೋದು ಏನು ಗುಡ್ ಫ್ಯಾಟ್ಸ್ ಏನಿದೆ, ಇದು ನಮ್ಮ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಸಹಕಾರಿಯಾಗಿರುತ್ತೆ. ನಮಗೆ ಈಗ ಹೊಟ್ಟೆ ಹಸಿವಾಗ್ತಿದೆ ಅನ್ನೋದಕ್ಕೂ, ಹೊಟ್ಟೆ ತುಂಬಿದೆ ನನಗೆ ಊಟ ಬೇಡ ಅನ್ನೋದಕ್ಕೂ ಹಾರ್ಮೋನ್ಸ್ ದೇಹದಲ್ಲಿ ಲೆಪ್ಟಿನ್ ಮತ್ತು ಗ್ರಿಲಿನ್ ಹಾರ್ಮೋನ್ಸ್ ಅಂತ ಫಂಕ್ಷನ್ ಮಾಡ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ಈ ಗುಡ್ ಫ್ಯಾಟ್ಸ್ ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಯಥೇಚ್ಛವಾದ ಕ್ರೇವಿಂಗ್ನೆಸ್ನ ಕಮ್ಮಿ ಮಾಡ್ತಾ ಬರುತ್ತೆ. ನಾವು ಸ್ವಲ್ಪ ಪ್ರಮಾಣದ ಸೇವನೆ ಮಾಡಿದರೂ ಕೂಡ ನಮ್ಮ ಹೊಟ್ಟೆ ತುಂಬಿರೋ ಅನುಭವ ಕೂಡ ಇದು ಕೊಡ್ತಾ ಹೋಗುತ್ತೆ. ಅಂದರೆ ಫುಲ್ನೆಸ್ ಫೀಲ್ ಮಾಡೋಕ್ಕೆ ಇದು ಸಹಕಾರಿಯಾಗಿರುತ್ತೆ. ಹಾಗಾಗಿ ನೀವು ವಿಟಮಿನ್ ಇ ಭರಿತ ಬಾದಾಮಿನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಕೆ ಮಾಡೋದ್ರಿಂದ ಬೊಜ್ಜು ಕಮ್ಮಿ ಆಗೋಕ್ಕೆ ಸಹಾಯ ಆಗುತ್ತೆ. ಈ ಬಾದಾಮಿನ ನಾವು ಯಾವ ಥರ ಕನ್ಸ್ಯೂಮ್ ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ನೆನೆಸಿಟ್ಟು ತಿನ್ನೋದು ಒಳ್ಳೆಯದು, ಇಲ್ಲ ಹುರಿದು ತಿನ್ನೋದು ಒಳ್ಳೆಯದು. ಆದಷ್ಟು ಅನ್ಸಾಲ್ಟೆಡ್ ಬರುತ್ತೆ, ಸಾಲ್ಟೆಡ್ ಬರುತ್ತೆ.
ಸಾಲ್ಟೆಡ್ ಆಲ್ಮಂಡ್ಸ್ನ ಯಥೇಚ್ಛವಾಗಿ ಯೂಸ್ ಮಾಡೋದು ಬೇಡ. ಆಲ್ರೆಡಿ ಈ ಬಾದಾಮಿ ಒಳಗೆ ಸೋಡಿಯಂ ಲೆವೆಲ್ಸ್ ಕೂಡ ಇದೆ, ಪ್ಲಸ್ ನೀವು ಅದಕ್ಕೆ ಸಾಲ್ಟೆಡ್ ಆಲ್ಮಂಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಬಿ ಪಿ ಪೇಷಂಟ್ಸ್ ಇದ್ದವ್ರಿಗೆ ಏನಾಗುತ್ತೆ, ಇದು ಸ್ವಲ್ಪ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೆನೆಸಿ ತಗೋಬಹುದು, ಹುರಿದು ತಗೋಬಹುದು, ನೀವು ಸಲಾಡ್ಸ್ ಒಳಗೆ ಆ್ಯಡ್ ಮಾಡಿ ತಗೋಬಹುದು, ಪೌಡರ್ ಮಾಡಿಕೊಂಡು ನೀವು ಆ್ಯಸ್ ಎ ಪ್ರೋಟೀನ್ ಪೌಡರ್ ಥರನೂ ಇದನ್ನು ಸೇವನೆ ಮಾಡಬಹುದು. ನಿಮಗೆ ದಿನಕ್ಕೆ 15 ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಇ ನೀವು ಸೇವನೆ ಮಾಡ್ತಾ ಇದ್ರೆ ಇದು ನಿಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸೋಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ವೀಕ್ಷಕರೇ, ಇಲ್ಲಿ ತನಕ ಕೆಲವು ಬೆಲ್ಲಿ ಫ್ಯಾಟ್ ರಿಡಕ್ಷನ್ಗೆ ಸೂಪರ್ ಫುಡ್ಸ್ನ ತಿಳಿಸ್ಕೊಟ್ಟೆ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸೂಪರ್ ಫುಡ್ಸ್ ಬೆಲ್ಲಿ ಫ್ಯಾಟ್ ರಿಡಕ್ಷನ್ಗೋಸ್ಕರ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.